ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಕಡೆ ತುಂಬ ಫೇಮಸ್ ಆಗಿರೋವಂಥ ಒಂದು ಬಿರಿಯಾನಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ. ಬಿರಿಯಾನಿ ಅಂದ ತಕ್ಷಣ ನಾನ್ ವೆಜ್ ಅಲ್ಲ, ನಾನಂತೂ ಪ್ಯೂರ್ ವೆಜಿಟೇರಿಯನ್ನು. ಸೊ ಇನ್ಯಾವುದ್ರದ್ದು ಬಿರಿಯಾನಿ ಮಾಡ್ಬೋದು? ಫೇಮಸ್ ಆಗಿರೋದು, ಇವಾಗಿನ ಟ್ರೆಂಡಲ್ಲಿರೋದು ಯಾವುದು ಅಂದರೆ ಮಶ್ರೂಮ್ ಬಿರಿಯಾನಿ ಅಲ್ವಾ. ಎಲ್ಲ ಕಡೆ ಫೇಮಸ್ ಆಗಿದೆ. ನಾನ್ ವೆಜಿಟೇರಿಯನ್ಸು ಸಹ ತುಂಬಾ ಇಷ್ಟಪಟ್ಟು ತಿನ್ನೋವಂಥ ಒಂದು ಬಿರಿಯಾನಿ ಅಂದರೆ ಮಶ್ರೂಮ್ ಬಿರಿಯಾನಿ. ಸೊ ಇವತ್ತು ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಬಹಳ ಟೇಸ್ಟಿಯಾಗಿರೋವಂಥ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಮನೆಯಲ್ಲೇ ಬೆಳೆದಿರೋವಂಥ ಪುದೀನ ಸೊಪ್ಪನ್ನು ಕಿತ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪು ಮೇಯ್ನ್ ಬಿರಿಯಾನಿಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮನೆಯಲ್ಲಿ ಈ ರೀತಿ ಬೆಳೆದಿಲ್ಲ ಅಂತ ಅಂದರೆ ಒಂದು ಅರ್ಧ ಕಟ್ಟು ಅಥವಾ ಒಂದು ಕಟ್ಟಾದ್ರೂ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಸೊ ನಾನು ಫ್ರೆಶ್ ಆಗಿ ಮನೆಯಲ್ಲೇ ಬೆಳೆದಿದ್ನಲ್ಲ, ಸೊ ಕಿತ್ಕೊಳಕ್ಕೆ ಬಂದಿದ್ದೀನಿ ಇಲ್ಲಿ ಮೇಲೆ. ಮತ್ತೆ ಮೇಲೆ ಬರೋಕ್ಕಾಗಲ್ಲ ಅಂತ ಮೇಲಿಂದನೇ ಫಸ್ಟ್ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸುಮಾರು ಒಂದು ಹಿಡಿ ಆಗೋಷ್ಟು ತೊಗೊಂಡಿದ್ದೀನಿ ಪುದೀನ ಸೊಪ್ಪನ್ನು. ಹಾಗೆಯೇ ಮಶ್ರೂಮ್ ನೋಡಿ, ಇಲ್ಲಿ ಬಟನ್ ಮಶ್ರೂಮ್ಸ್ ಸಿಗುತ್ತೆ. ಇದು ಆಲ್ರೆಡಿ ಎಲ್ಲ ಕಡೆ ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ. ಸೊ ಇದನ್ನು ತಂದಿನನೇ ಮಾಡಿಬಿಡಬೇಕು. ತುಂಬ ದಿನ ಇಟ್ಟರೆ ಕಪ್ಪಾಗಿಬಿಡುತ್ತೆ ಬೇಗ. ಹಾಗಾಗಿ ಹಿಂದಿನ ದಿನ ನೈಟ್ ನಾನು ತಂದಿದ್ದೆ. ಇವತ್ತೇ ಮಧ್ಯಾಹ್ನಕ್ಕೆ ಲಂಚಿಗೆ ಮಾಡಿಬಿಡೋಣ ಅಂತ ಮಶ್ರೂಮ್ನ ಇಲ್ಲಿ ಉಪ್ಪಿನ ನೀರಿನಲ್ಲಿ ನೆನೆ ಹಾಕ್ತಾಯಿದ್ದೀನಿ. ಒಂದು 10 ನಿಮಿಷನಾದರೂ ನೆನೆ ಹಾಕಬೇಕು. ಇದು ನಂತರ ಅದು ಮೇಲ್ಗಡೆ ಏನು ಕಪ್ ಇದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಅದು ನೆನೆಯೋ ಅಷ್ಟರಲ್ಲಿ ಬಿರಿಯಾನಿಗೆ ಏನೇನು ಬೇಕು ಎಲ್ಲವನ್ನು ಸಹ ರೆಡಿ ಮಾಡ್ಕೊಳ್ಳೋಣ. ಇದು ಏನೇನು ರುಬ್ಬೋದಕ್ಕೇ ಸಪ್ರೇಟು, ಹಾಗೆಯೇ ಒಗ್ಗರಣೆಗೆ ಏನೇನು ಅದನ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ಇಟ್ಕೋತೀನಿ. ಪುದೀನ ಸೊಪ್ಪನ್ನ ಮೊದಲಿಗೆ ಇಲ್ಲಿ ತೊಳೆದಿಟ್ಕೊಂಡಿದ್ದೀನಿ. ನಾನು ಮನೆಯಲ್ಲೇ ಬೆಳೆದಿರೋದೇ ಆದ್ರೂ ಗಾಳಿನಲ್ಲಿ ಧೂಳು ಎಲ್ಲ ಇರುತ್ತೆ ಅಲ್ವಾ. ಸೊ ಹಾಗಾಗಿ ಒಂದು ಸ್ವಲ್ಪ ತೊಳೆದಿಟ್ಕೋಬೇಕು ಪುದೀನೂ. ಹಾಗೆಯೇ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಖಾರಕ್ಕೆ ಒಂದು 10 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಇವತ್ತು ಮಾಡ್ತಾಯಿದ್ದೀನಿ. ಲಂಚ್ ಹಾಗೆ ಡಿನ್ನರ್ ಎರಡಕ್ಕೂ ಸೇರಿಸಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಮಾಡ್ತಾಯಿದ್ದೀನಿ. ನೀವು ಸ್ವಲ್ಪ ಕಡಿಮೆ ಮಾಡೋ ಹಾಗಿದ್ರೆ ಕ್ವಾಂಟಿಟಿನ ಕಡಿಮೆ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಸಪ್ರೇಟ್ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಏನೇನು ಬೇಕು ಸಪ್ರೇಟ್ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಮಾಡೋ ಅಷ್ಟರಲ್ಲಿ ಒಂದು 6ರಿಂದ 7 ನಿಮಿಷನಾದರೂ ಆಗಿದೆ. ಅಷ್ಟರಲ್ಲಿ ಮಶ್ರೂಮ್ ಸಹ ಚೆನ್ನಾಗಿ ನೆಂದಿತ್ತು. ಇವಾಗ ಉಪ್ಪಿನ ನೀರಿನಲ್ಲಿರೋವಂಥ ಮಶ್ರೂಮ್ನ ಲೈಟಾಗಿ ಈ ರೀತಿ ಬೆರಳಿನ ಸಹಾಯದಿಂದ ಕ್ಲೀನ್ ಮಾಡ್ಕೋತಾ ಬರಬೇಕು. ಅದರಲ್ಲಿ ಮೇಲ್ಗಡೆ ಏನು ಕಪ್ ಥರ ಇರುತ್ತಲ್ಲ ಅದೆಲ್ಲ ಹೋಗಿಸ್ಕೋಬೇಕು ಅಷ್ಟೇ. ಫ್ರೆಶ್ ಆಗಿದ್ದರೆ ಮಶ್ರೂಮು ತುಂಬಾ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ಫ್ರೆಶ್ ಆಗೇ ಇತ್ತು. ತುಂಬ ಹಳೇದಾಗ್ಬಿಟ್ರೆ ಮಶ್ರೂಮು ನಮಗೆ ಕಟ್ ಮಾಡಬೇಕಾದ್ರೆ ತುಂಬ ಕಪ್ ಆದಂಗೆ ಆಗಿಬಿಡುತ್ತೆ. ಆವಾಗ ಅದು ತಿನ್ನೋದಕ್ಕೂ ಚೆನ್ನಾಗಿರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ. ತಿನ್ನೋ ಐಟಮ್ಸ್ ಏನೇ ಆದ್ರೂ ನೋಡೋಕ್ಕೆ ಚೆನ್ನಾಗಿದ್ರೆ ಮಾತ್ರ ನಮಗೆ ಅದು ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಯಾವತ್ತೂ ಫ್ರೆಶ್ ಆಗಿ ಇರೋದನ್ನು ತಗೊಳ್ಳಿ. ಒಂದು ಮಶ್ರೂಮಲ್ಲಿ ನಾನು 8 ಭಾಗವಾಗಿ ಕಟ್ ಮಾಡ್ತಾ ಇದ್ದೀನಿ. ಅಂದರೆ ಮಶ್ರೂಮು ಸ್ವಲ್ಪ ಅಪರೂಪ, ಅಂದರೆ ತಿಂಗಳಿಗೆ ಒಂದು ಸಲ ಆ ರೀತಿ ನಾನು ಮಾಡೋದು ಮಶ್ರೂಮ್ ರೆಸಿಪೀಸ್ ಯಾವುದೇ ಆದ್ರೂ. ನಮ್ಮ ಮನೆಯಲ್ಲಿ ತುಂಬ ದಪ್ಪ ಕಟ್ ಮಾಡಿಬಿಟ್ರೆ ಮಶ್ರೂಮು ತಿನ್ನೋಷ್ಟು ತಿಂತಾರೆ, ಆಮೇಲೆ ಸೈಡಿಗೆ ತೆಗೆದಿರ್ತಾರೆ. ಹಾಗಾಗಿ ಸ್ವಲ್ಪ ಸಣ್ಣದಾಗೇ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಪ್ಲೇಟ್ನಲ್ಲಿ. ಇವಾಗ ಬಿರಿಯಾನಿಗೆ ಮಸಾಲ ಹುರ್ಕೊಳ್ಳೋಣ. ಪ್ಯಾನ್ ಇಟ್ಟಿದ್ದೀನಿ. ಅದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ. ಅರ್ಧ ಚಮಚ ಜೀರಿಗೆ, 1 ಚಮಚ ಸೋಂಪು ಹಾಕಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಒಂದು 5 ಹಾಕಿದ್ದೀನಿ. ಒಂದು ಈರುಳ್ಳಿ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ, ದಪ್ಪದಾಗಿ ಹೆಚ್ಚಿರೋದು. ಹಾಗೆಯೇ ಒಂದು 10 ಹಸಿರು ಮೆಣಸಿನ್ಕಾಯಿ ಸೇರಿಸಿದ್ದೀನಿ. ಖಾರ ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀವು ಕಡಿಮೆ ಹಾಕ್ಕೋಬೋದು. ನಾನು ರೈಸ್ ಕ್ವಾಂಟಿಟಿ ಜಾಸ್ತಿ ಇಟ್ಕೊಂಡಿರೋದ್ರಿಂದ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸಹ ಹಾಕಿ ಇವಿಷ್ಟನೂ ಚೆನ್ನಾಗಿ ಹುರ್ಕೋಬೇಕು. ಇಷ್ಟೊಂದು ಸೊಪ್ಪು ಅಂತ ಅನಿಸುತ್ತೆ, ಬಟ್ ಈ ಬಿರಿಯಾನಿಗೆ ಟೇಸ್ಟ್ ಕೊಡೋದೇ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪು. ಆ ಕಲರು ಅಷ್ಟೇ ಹಸಿರು ಕಲರಾಗಿ ಬರಬೇಕಂದ್ರೆ ಅವೆರಡನ್ನ ನಾವು ಜಾಸ್ತಿ ಹಾಕಲೇಬೇಕು. ನೀವು ಕಡಿಮೆ ಹಾಕ್ಬಿಟ್ರೆ ಅದರದ್ದು ಏನು ಫ್ಲೇವರು ಕಲರು ಇರುತ್ತೆ ಅದು ಬರೋಕ್ಕೆ ಸಾಧ್ಯನೇ ಆಗಲ್ಲ. ಸೊ ಹಾಗಾಗಿ ಅವೆರಡನ್ನ ಅಂದರೆ ಪುದೀನ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಹಾಕ್ಕೊಳ್ಳಿ. ಇದನ್ನು ಒಂದು 3ರಿಂದ 4 ನಿಮಿಷ ಹುರ್ಕೊಳ್ಳಿ ಸಾಕು. ಚೆನ್ನಾಗಿ ಹುರಿದಿದ್ದನ್ನು ನಾನಿಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ತಾ ಇದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾದ ನಂತರ ಇದಕ್ಕೆ ಬೇಕು ಅಂತ ಅನಿಸಿದ್ರೆ ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಟ್ಕೋಬೇಕು.
ತಣ್ಣಗಾದ ನಂತರ ಇಲ್ಲಿ ನಾನು ಮೊದಲಿಗೆ ನೀರೇನು ಹಾಕದೇ ಹಾಗೆ ರುಬ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದಿಟ್ಕೊಂಡಿದ್ದೆ ಹೊರಗಡೆ, ಅದು ಖಾಲಿ ಆಗಿತ್ತು. ಆ ಡಬ್ಬದಿಂದ ನನಗೆ ತೆಗಿಯೋಕ್ಕೆ ಆಗ್ತಾ ಇರಲಿಲ್ಲ, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ ಆ ಬಾಟಲಿಗೆ. ಅದೇ ನೀರನ್ನು ನಾನಿಲ್ಲಿ ರುಬ್ಬೋದಕ್ಕೆ ಹಾಗೆ ಅಳತೆಗೆ ಏನು ಪಲಾವು ಅಥವಾ ಬಿರಿಯಾನಿಗೆ ಅಳತೆ ಮಾಡೋದಕ್ಕೆ ನೀರು ಹಾಕೋತೀನಲ್ಲ ಅದಕ್ಕೆಲ್ಲ ಯೂಸ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಏನನ್ನು ವೇಸ್ಟ್ ಮಾಡಬಾರ್ದು ಅನ್ನೋದು ನನ್ನ ಒಪಿನಿಯನ್ನು. ಕುಕ್ಕರ್ನಲ್ಲಾದರೂ ಮಾಡ್ಕೋಬೋದು, ಆದರೆ ನಾನಿವತ್ತು ಇನ್ಸ್ಟಾಪಾಟ್ನಲ್ಲಿ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು 50 ಗ್ರಾಮ್ ಆಗೋಷ್ಟು ಬೆಣ್ಣೆ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಬದಲಾಗಿ ನೀವು ತುಪ್ಪನಾದರೂ ಹಾಕೋಬೋದು, ಬಟ್ ಬೆಣ್ಣೆ ಹಾಕಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ. ಬೆಣ್ಣೆ ಸ್ವಲ್ಪ ಕರಗ್ತಾ ಇದ್ದ ಹಾಗೆಯೇ ಇದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆನೂ ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಎಣ್ಣೆ ಅಥವಾ ತುಪ್ಪ ಏನನ್ನಾದರೂ ಹಾಕ್ಕೋಬೋದು ನೀವು. ಒಂದು ಸ್ವಲ್ಪ ಎರಡು ಬಿಸಿ ಆಗಲಿ. ಇದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆಯೇ ಒಂದು 3 ಪಲಾವ್ ಎಲೆ ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹೆಚ್ಚಿಗೆ ಮಸಾಲೆ ಏನೂ ಹಾಕ್ತಾ ಇಲ್ಲ ನಾನು, ಬರೀ ಪಲಾವ್ ಎಲೆ ಮಾತ್ರ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ಟಾರ್ ಅನೈಸು, ಮರಾಠಿ ಮೊಗು ಅವೆಲ್ಲ ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ತುಂಬ ಮಸಾಲೆ ಅಂತ ಅನಿಸುತ್ತೆ. ತಿಂದಾದಮೇಲೆ ಎದೆ ಉರಿ ಆ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ನಾನು ಸ್ಕಿಪ್ ಮಾಡಿದ್ದೀನಿ. ಸ್ವಲ್ಪ ಪಲಾವ್ ಎಲೆ ಒಂದು 10 ಸೆಕೆಂಡ್ ಫ್ರೈ ಆಗ್ತಾ ಇದ್ದ ಹಾಗೆಯೇ ಮತ್ತೆ ಇಲ್ಲಿ 2 ಈರುಳ್ಳಿ ಉದ್ದುದ್ದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಸೂರಿ ಮೇಥಿನೂ ಸಹ ಸೇರಿಸಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ಒಂದು 2 ರಿಂದ 3 ನಿಮಿಷ. ಈರುಳ್ಳಿ ಫ್ರೈ ಆಗ್ತಾ ಇದ್ದ ಹಾಗೆಯೇ ಒಂದು ಅರ್ಧ ಮುಕ್ಕಾಲು ಕಪ್ ಆಗೋಷ್ಟು ಹಸಿರು ಬಟಾಣಿ, ಹಸಿ ಬಟಾಣಿ ಅಂದರೆ ಫ್ರೋಝನ್ ಪೀಸ್ ಅಂತ ಏನು ಇರುತ್ತಲ್ಲ ಇವಾಗ, ಅದನ್ನು ಹಾಕಿದ್ದೀನಿ. ಅರ್ಧ ಚಮಚ ಅರಿಶಿನ ಪುಡಿಯನ್ನು ಸಹ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬಟಾಣಿ ಇಲ್ಲ ಅಂದರೆ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು, ಬಟ್ ಯೂಶ್ವಲಿ ಯಾವುದೇ ಬಿರಿಯಾನಿ ಅಥವಾ ಪಲಾವ್ಗೆ ಬಟಾಣಿ ಇದ್ರೇ ಅಷ್ಟು ರುಚಿ ಅಲ್ವಾ, ಹಾಗಾಗಿ ನಾನು ಒಂದು ಅರ್ಧ ಕಪ್ ಬಟಾಣಿನ ಸೇರಿಸಿದ್ದೀನಿ. ಅದೊಂದು 2 ನಿಮಿಷ ಹುರಿತಿದ್ದ ಹಾಗೆಯೇ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ನಲ್ಲ, ಈರುಳ್ಳಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ, ಏಲಕ್ಕಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರಿದು ರುಬ್ಬಿಟ್ಕೊಂಡಿರೋದು ಅದನ್ನು ಸೇರಿಸಿದ್ದೀನಿ. ಇದೊಂದು ಸ್ವಲ್ಪ ಮಸಾಲೆನಲ್ಲಿ ಹಸಿ ವಾಸನೆ ಎಲ್ಲ ಹೋಗಿ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ನಾವು ಹುರಿಯೋದಕ್ಕೆ ಬಿಟ್ಬಿಡಬೇಕು. ಅಷ್ಟರಲ್ಲಿ ನಾನು ಆ ಕಡೆ ನೀರು ಅಳತೆ ಮಾಡಿ ಇಟ್ಕೋತಾ ಇದ್ದೀನಿ. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆಯೇ ಮಿಕ್ಸರ್ ಜಾರನ್ನು ತೊಳೆದಿದ್ದು ಎಲ್ಲನೂ ಸಹ ನೀರನ್ನು ಹಾಕ್ತಾಯಿದ್ದೀನಿ. ನಾನು 2 ಕಪ್ ನಾನು ಅಕ್ಕಿ ತೊಗೊಂಡಿದ್ದೆ. ಸೊ ಇಲ್ಲಿ 4 ಕಪ್ ಆಗೋಷ್ಟು ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲ್ನಲ್ಲಿ. ಕರೆಕ್ಟಾಗಿ ಹಾಕ್ಬಿಡ್ಬೋದು ಆವಾಗ ಒಟ್ಟಿಗೆ. ಹಾಗಾಗಿ ನೋಡಿ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ನಾನು ಏನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ 4 ಕಪ್ ಆಗೋಷ್ಟು ನೀರು, ಅದನ್ನು ಸೇರಿಸ್ತಾ ಇದ್ದೀನಿ. ನಾನು ಹೇಳ್ತಾ ಇರೋವಂಥ ಮೆಜರ್ಮೆಂಟು ಒಂದು 6 ರಿಂದ 7 ಜನ ಆರಾಮಾಗಿ ಹೊಟ್ಟೆ ತುಂಬ ತಿನ್ಬೋದು, ಅಷ್ಟಾಗುತ್ತೆ. ನೀರು ಹಾಕ್ತಿದ್ದ ಹಾಗೆಯೇ ಇದಕ್ಕೆ 2 ಹುಳಿ ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ, ನಾಟಿ ಟೊಮ್ಯಾಟೊ. ಹಾಗಾಗಿ ನಾನು ಮೊಸರು ಅಥವಾ ನಿಂಬೆ ರಸ ಏನನ್ನು ಹಾಕಿಲ್ಲ, ಇದೇ ಹುಳಿ ಬರುತ್ತೆ. ಹಾಗಾಗಿ ಟೊಮ್ಯಾಟೊ ಆದ ನಂತರ ಕೊನೆಯಲ್ಲಿ ಮಶ್ರೂಮ್ ಕಟ್ ಮಾಡಿಟ್ಕೊಂಡಿರೋದನ್ನ ಸೇರಿಸ್ತಾ ಇದ್ದೀನಿ. 1 ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಬಿರಿಯಾನಿ ಮಸಾಲನೂ ಸಹ ಸೇರಿಸ್ಬೇಕು. ನಾನಿಲ್ಲಿ ಬಿರಿಯಾನಿ ಮಸಾಲ ಆಚಿ ಬ್ರ್ಯಾಂಡದನ್ನು ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋವರೆಗೂ ಬಿಟ್ಬಿಡಬೇಕು. ಗರಂ ಮಸಾಲ ನಾನು ಹಾಕ್ತಾ ಇರೋ ಕಾರಣ ಮೊದಲೇ ಹೇಳಿದ್ನಲ್ಲ ನಾನು, ಸ್ಟಾರ್ ಅನೈಸ್ ಆಗಲಿ ಅಥವಾ ಅನಾನಸ್ ಹೂವು, ಮರಾಠ ಮೊಗು ಅವೆಲ್ಲ ನಾನು ಒಗ್ಗರಣೆಗೆ ಹಾಕಿಲ್ಲ, ಅದ್ರ ಬದಲು ಗರಂ ಮಸಾಲಾನ ಹಾಕಿದ್ದೀನಿ. ನೀವು ಅದನ್ನೆಲ್ಲ ಹಾಕಿನೂ ಗರಂ ಮಸಾಲ ಹಾಕೋಕ್ಕೆ ಹೋಗಬೇಡಿ, 2ರಲ್ಲಿ 1 ಹಾಕಿ. ಚೆನ್ನಾಗಿ ನೀರು ಕುದಿ ಬರ್ತಿದ್ದ ಹಾಗೆಯೇ ನೆನೆಸಿಟ್ಕೊಂಡಿರೋವಂಥ ಅಕ್ಕಿನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಲ್ ತೊಗೊಳ್ಳಿ. ಕುಕ್ಕರ್ನಲ್ಲಿ ಮಾಡ್ತಾಯಿದ್ರೆ, ನಾನಿಲ್ಲಿ ಇನ್ಸ್ಟಾಪಾಟಲ್ಲಿ ಮಾಡ್ತಾ ಇರೋದ್ರಿಂದ ಸೆಟ್ ಮಾಡ್ಕೊಂಡಿದ್ದೆ. ಪಲಾವ್ ಬಿರಿಯಾನಿ ಇದಕ್ಕೆ ಸೆಟ್ ಮಾಡ್ಕೊಂಡಿದ್ದೆ. ಅದೊಂದು 12 ಮಿನಿಟ್ಸಲ್ಲಿ ರೆಡಿ ಆಯಿತು. ಅದು ಪ್ರೆಷರ್ ಹೋಗ್ತಿದ್ದ ಹಾಗೆಯೇ ಇಡೀ ಮನೆಯೆಲ್ಲ ಘಮ 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 ಅಂತ ಇತ್ತು. ಆ ಸ್ಮೆಲ್ಗೆ ಹಿತೈಷು ಬಂದಿದ್ದ, ಬೇಗ ಪ್ರೆಷರ್ ಹೋಗ್ಸು ಮಮ್ಮಿ ಇದ್ರದ್ದು ಅಂತ. ಸೊ ಇದರಲ್ಲಿ ಇನ್ಸ್ಟಾಪಾಟಲ್ಲಿ ಇನ್ನೊಂದು ಏನು ಅಂದರೆ, ತಕ್ಷಣವೇ ಅದ್ರ ಪ್ರೆಷರ್ನ ನಾವು ರಿಲೀಸ್ ಮಾಡಿಬಿಟ್ಟು ಬೇಕಾದ್ರೆ ಸರ್ವ್ ಮಾಡ್ಬೋದು. ತುಂಬಾ ಈಗ ಕುಕ್ಕರಲ್ಲೆಲ್ಲ ಏನಾಗುತ್ತೆ ಅಂದರೆ, ಪ್ರೆಷರ್ನ ನಾವು ಹೋಗಿಸ್ಬಿಟ್ರೆ ನಾವೇ ಪ್ರೆಷರ್ ಬೇಗ ಆಗಲಿ ಅಂತ ಪ್ರೆಷರ್ ತೆಗೆದುಬಿಟ್ರೆ ಇಲ್ಲ ನೀರಾಗಿರುತ್ತೆ, ಇಲ್ಲ ಮುಳ್ಳಕ್ಕಿ ಥರ ಆಗಿರುತ್ತೆ. ಬಟ್ ಈ ಇನ್ಸ್ಟಾಪಾಟಲ್ಲಿ ಹಾಗೇನಿಲ್ಲ, ತುಂಬಾ ಚೆನ್ನಾಗಾಗುತ್ತೆ, ಬೇಗನೂ ಆಗುತ್ತೆ ಇದರಲ್ಲಿ. ಸೊ ನೋಡಿ
ಪ್ರೆಷರ್ನ ಹಿತೈಷೇ ಹೋಗಿಸಿದ್ದ ಅದರಲ್ಲಿ. ನೀಟಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಸಖತ್ತಾಗಿದೆ, ಉದ್ರುದ್ರಾಗಿದೆ, ಹಾಗೆಯೇ ಸಾಫ್ಟಾಗಿಯೂ ಸಹ ಇದೆ. ನೀವೆಲ್ಲ ಯಾವ್ಯಾವ ರೀತಿ ಮಶ್ರೂಮ್ ಬಿರಿಯಾನಿ ಮಾಡ್ತೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ತುಂಬ ಜನ ತುಂಬ ವೆರೈಟೀಸ್ನಲ್ಲಿ ಮಾಡ್ತಾರೆ, ಇದೇ ಕರೆಕ್ಟ್ ಮೆಥಡು ಅಂತ ನಾನೇನು ಹೇಳ್ತಾ ಇಲ್ಲ. ಆದರೆ ನಾನು ಯಾವ ರೀತಿ ಮನೆಯಲ್ಲಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ಇವತ್ತು ನಾನು ತೋರಿಸಿ ಹೇಳ್ತಾ ಇದ್ದೀನಿ ಇಲ್ಲಿ ಅಷ್ಟೇ. ಕೆಲವರು ಈ ರೀತಿ ಗ್ರೀನ್ ಮಸಾಲ ಬಿರಿಯಾನಿ ಮಾಡ್ತಾರೆ, ಇನ್ನು ಕೆಲವರು ರೆಡ್ ಮಸಾಲ ಬಿರಿಯಾನಿ ಮಾಡ್ತಾರೆ. ಎರಡೂ ಸಹ ಸಿಂಪಲ್ಲು, ಎರಡೂ ಥರನೂ ಮಾಡ್ಬೋದು. ಅದೇ ಕರೆಕ್ಟು ಇದೇ ಕರೆಕ್ಟು ಅಂತೆಲ್ಲ ಏನಿಲ್ಲ. ನೋಡೋದಕ್ಕೂ ಅಷ್ಟು ಚೆನ್ನಾಗಿದೆ, ಟೇಸ್ಟೂ ಅಷ್ಟೇ ಸೂಪರಾಗಿದೆ. ಈ ರೀತಿ ಸಣ್ಣ ಸಣ್ಣದಾಗಿ ಮಶ್ರೂಮ್ನ ಕಟ್ ಮಾಡಿದ್ರೆ ಯಾರೆಲ್ಲ ಮಶ್ರೂಮ್ ತಿನ್ನಲ್ಲ ಅಂಥವ್ರೂ ಸಹ ಮಶ್ರೂಮ್ನ ತಿಂತಾರೆ, ಚೆನ್ನಾಗಿ ಅನಿಸುತ್ತೆ. ಮಶ್ರೂಮ್ ಬಿರಿಯಾನಿ ಅಂದ ತಕ್ಷಣ ತುಂಬ ಜಾಸ್ತಿ ತುಂಬಲಿಕ್ಕೆ ಹೋಗಬಾರ್ದು ಮಶ್ರೂಮ್ನ. 2 ಕಪ್ ರೈಸ್ಗೆ ನಾನು 1 ಪ್ಯಾಕೆಟ್ ಮಶ್ರೂಮ್ನ ಹಾಕಿದ್ದೆ ಅಲ್ವಾ, ಅದೇ ರೀತಿ ನೀವು 1 ಕಪ್ ಹಾಕ್ತಾಯಿದ್ರೆ ಅದರಲ್ಲಿ ಅರ್ಧ ಕ್ವಾಂಟಿಟಿನ ಮಾಡ್ಕೊಳ್ಳಿ ಮಶ್ರೂಮು, ಆವಾಗ ಕರೆಕ್ಟ್ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಮೊಸರು ಬಜ್ಜಿ ಮಾಡ್ಕೋಬೋದು, ಸೌತೆಕಾಯಿ ಮೊಸರು ಬಜ್ಜಿ ಮಾಡ್ಕೋಬೋದು. ಆದರೆ ನಮ್ಮ ಮನೆಯಲ್ಲಿ ಮೊಸರು ಬಜ್ಜಿ ಮಾಡಿದ್ರೆ ಹಿತೈಷ್ ತಿನ್ನಲ್ಲ, ಹಾಗಾಗಿ ನಾನು ಸಪ್ರೇಟಾಗಿ ಎಕ್ಸ್ಟ್ರಾ ಮೊಸರು ಬಜ್ಜಿ ಮಾಡಲಿಲ್ಲ. ಬದಲಾಗಿ ಮೊಸರು ಹಾಗೆ ಈರುಳ್ಳಿನ ಸೈಡ್ನಲ್ಲಿ ಸರ್ವ್ ಮಾಡಿ ತಿಂತಾಯಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ. ತುಂಬಾ ಈಸಿ ಇದೆ ರೆಸಿಪಿ. ನಾನು ಸಿಗ್ತೀನಿ ಇನ್ನೊಂದು ವಿಡಿಯೋಲಿ.